ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಫಸ್ಟ್ PUC ಫೈನಲ್ ಎಕ್ಸಾಮ್ನ ಡೇಟ್ಸ್ ಅಥವಾ ಟೈಮ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ವಿಷಯ ಅಂತ ಹೇಳಿದ್ರೆ ಈ ವರ್ಷ ಈ ಫಸ್ಟ್ PUC ಫೈನಲ್ ಎಕ್ಸಾಮ್ ಏನಿದೆ ಅದರ ಟೈಮ್ ಟೇಬಲ್ ಅನ್ನ ಬೋರ್ಡ್ ಕಡೆಯಿಂದ ರಿಲೀಸ್ ಮಾಡಿಲ್ಲ. ಅವರು ಡೇಟ್ಸ್ ಕೊಟ್ಟಿದ್ದಾರೆ, ಇಂತಹ ಡೇಟ್ನಿಂದ ಇಂತಹ ಡೇಟ್ವರೆಗೆ ಅದರ ಡೇಟ್ ಒಳಗಡೆ ಎಕ್ಸಾಮ್ ನಡೆಸಬೇಕು ಅಂತ. ಸೊ ಆ ಡೇಟ್ಸ್ ನಡುವೆ ನಿಮ್ಮ ಕಾಲೇಜಲ್ಲೇ ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡಿ ಹಾಗೆ ಕ್ವಶನ್ ಪೇಪರ್ ಕೂಡ ಪ್ರಿಪೇರ್ ಮಾಡಿ ನಿಮಗೆ ಎಕ್ಸಾಮ್ ನಡೆಸ್ತಾರೆ. ಅಂದರೆ ಈ ವರ್ಷ ಫಸ್ಟ್ PUC ಎಕ್ಸಾಮ್ ಏನಿದೆ ಅದು ಕಾಲೇಜ್ ಲೆವೆಲಲ್ಲಿ ನಡೆಯುತ್ತೆ. ಓಕೆನಾ? ಅಂದರೆ ನಿಮ್ಮ ಕಾಲೇಜಲ್ಲಿ ನಿಮಗೆ ಟೀಚ್ ಮಾಡುವಂತಹ ಲೆಕ್ಚರರ್ಸೇ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ. ಈಗ ಎಕ್ಸಾಂಪಲ್ಗೆ ಕನ್ನಡ ಟೀಚ್ ಮಾಡುವಂತಹ ಲೆಕ್ಚರರ್ ಕನ್ನಡ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ. ಹಾಗೆ ಫಿಸಿಕ್ಸ್ ಸಬ್ಜೆಕ್ಟನ್ನು ಟೀಚ್ ಮಾಡುವಂತಹ ಲೆಕ್ಚರರ್ ಫಿಸಿಕ್ಸ್ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಅಕೌಂಟೆನ್ಸಿ, ಹಿಸ್ಟ್ರಿ, ಎಕನಾಮಿಕ್ಸ್ ಯಾವುದೋ ಸಬ್ಜೆಕ್ಟ್ ಆಗಿರಲಿ, ನಿಮಗೆ ನಿಮ್ಮ ಕಾಲೇಜಲ್ಲಿ ಟೀಚ್ ಮಾಡುವಂತಹ ಲೆಕ್ಚರರ್ ಏನಿರ್ತಾರೆ ಅವರೇ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ನಂತರ ಟೈಮ್ ಟೇಬಲ್ ಕೂಡ ಕಾಲೇಜ್ ಲೆವೆಲಲ್ಲಿ ಪ್ರಿಪೇರ್ ಮಾಡಿ ಅದರ ಪ್ರಕಾರ ಎಕ್ಸಾಮನ್ನು ನಡೆಸಲಾಗುತ್ತೆ. ಈಗ ಎಕ್ಸಾಮ್ ನಡೆಸೋದಕ್ಕೆ ಡೇಟ್ ಅನ್ನು ತಿಳಿಸಿದ್ದಾರೆ ಬೋರ್ಡ್ ಕಡೆಯಿಂದ. ಅದ್ಯಾವುದು ಅಂತ ಹೇಳಿದ್ರೆ ಈಗ ಫೆಬ್ರವರಿ 14ರಿಂದ ಫೆಬ್ರವರಿ 25 ಒಳಗಡೆ ಎಕ್ಸಾಮ್ ನಡೆಸಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಅದೇ ಫೆಬ್ರವರಿ 14 ಅಲ್ಲಿಂದ ಫೆಬ್ರವರಿ 25 ಅದರ ಒಳಗಡೆ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ನಂತರ ಟೈಮ್ ಟೇಬಲ್ ಈಗಾಗ ಹೇಳಿದೆ ನಿಮ್ಮ ಕಾಲೇಜಲ್ಲೇ ತಿಳಿಸ್ತಾರೆ. ಅಂದರೆ ಯಾವ ಡೇಟ್ಗೆ ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ಆಗುತ್ತೆ ಇದನ್ನು ಕೂಡ ನಿಮ್ಮ ಕಾಲೇಜಿನಲ್ಲಿ ತಿಳಿಸ್ತಾರೆ. ಅಂದರೆ ಕಾಲೇಜ್ ನೋಟಿಸ್ ಬೋರ್ಡ್ ಏನಿರುತ್ತೆ ನೋಟಿಸ್ ಬೋರ್ಡ್ಗೆ ಟೈಮ್ ಟೇಬಲ್ ಹಾಕ್ತಾರೆ. ನಂತರ ಪ್ರತಿ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಏನಿದೆ ಅದು ಒಂದು ಕಾಲೇಜಿನಿಂದ ಮತ್ತೊಂದು ಕಾಲೇಜ್ಗೆ ಬೇರೆ ಬೇರೆ ಇರುತ್ತೆ. ಸೇಮ್ ಕ್ವಶನ್ ಪೇಪರ್ ಇರಲ್ಲ. ಈಗ ನಿಮಗೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇದೆ, ಈಗ ಎಕ್ಸಾಂಪಲ್ ಹಿಸ್ಟ್ರಿ ಅಂದ್ಕೊಳ್ಳೋಣ. ಹಿಸ್ಟ್ರಿ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ನಿಮ್ಮ ಕಾಲೇಜಲ್ಲಿ ಏನಿದೆ ಅದೇ ಕ್ವಶನ್ ಪೇಪರ್ ಮತ್ತೊಂದು ಕಾಲೇಜಲ್ಲಿ ಇರಲ್ಲ. ಅಂದರೆ ನಿಮ್ಮ ಪಕ್ಕದ ಕಾಲೇಜ್ ಇರುತ್ತೆ, ನಿಮ್ಮ ಊರಲ್ಲಿರುವಂತಹ ಮತ್ತೊಂದು ಕಾಲೇಜಲ್ಲಿ ಇರಲ್ಲ. ಕ್ವಶನ್ ಪೇಪರ್ ಕೂಡ ಅಂದರೆ ಬೇರೆ ಬೇರೆ ಕಾಲೇಜಲ್ಲಿ ಬೇರೆ ಬೇರೆ ಇರುತ್ತೆ. ನಂತರ ಡಿಫಿಕಲ್ಟಿ ಲೆವೆಲ್ ಬಗ್ಗೆ ನಿಮಗೆ ತಿಳಿಸೋದಾದ್ರೆ ಡಿಫಿಕಲ್ಟಿ ಲೆವೆಲ್ಗೆ ನಮ್ಮ ಶಿಕ್ಷಣ ಇಲಾಖೆಯವರು ಪ್ರತಿ ಕ್ವಶನ್ ಪೇಪರಲ್ಲಿ 40% ಈಸಿ ಕ್ವಶನ್ ಇರಬೇಕು, 40% ಎವರೇಜ್ ಕ್ವಶನ್ ಇರಬೇಕು, 20% ಡಿಫಿಕಲ್ಟ್ ಕ್ವಶನ್ ಇರಬೇಕು ಅಂತ ಹೇಳಿದ್ದಾರೆ. ಇದು ಕೂಡ ಏನು ಕಾಲೇಜ್ ಲೆವೆಲಲ್ಲೇ ಕ್ವಶನ್ ಪೇಪರ್ ಪ್ರಿಪೇರ್ ಆಗೋದಕ್ಕೆ ಡಿಫಿಕಲ್ಟಿ ಲೆವೆಲ್ ಇದೇ ಈ ರೀತಿ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇದರಲ್ಲೂ ಕೂಡ ಏನಾದ್ರು ಚೇಂಜಸ್ ಆದರೆ ಆಗಬಹುದು. ನಂತರ ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿರಬೇಕಿತ್ತು, ಬಟ್ ಇದುವರೆಗೆ ರಿಲೀಸ್ ಮಾಡಿಲ್ಲ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈಗ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ರೆ ಅದನ್ನು ಯೂಸ್ ಮಾಡಿಕೊಂಡು ಎಕ್ಸಾಮ್ ಪ್ರಿಪರೇಷನ್ ಮಾಡಬಹುದು. ಓಕೆನಾ? ನಂತರ ನಿಮ್ಗೆ ಆಲ್ರೆಡಿ ಟೈಮ್ ಟೇಬಲ್ ಕೊಟ್ಟಿದ್ರೆ ಫಸ್ಟ್ PUC ಟೈಮ್ ಟೇಬಲ್ ಕೊಟ್ಟಿದ್ರೆ ಯಾವ ಸಬ್ಜೆಕ್ಟ್ ಎಕ್ಸಾಮ್ ಯಾವಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಬರುತ್ತೆ ತಿಳಿಸ್ಬೋದು. ನಂತರ ಪ್ರಿಪ್ರೇಷನ್ಗೆ ಸಂಬಂಧ ಕೂಡ ಏನಾದ್ರು ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ನನ್ನಿಂದ ಸಾಧ್ಯ ಆದಷ್ಟು ವಿಡಿಯೋಗಳನ್ನು ಮಾಡಿ ನಿಮಗೆ ಇನ್ಫಾರ್ಮೇಷನ್ಗಳನ್ನು ಪ್ರೊವೈಡ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.